ಖಾಸಗಿ ಶಾಲೆಗಳು ಅನಧಿಕೃತವಾಗಿ ತಲೆ ಎತ್ತಿವೆ ಮತ್ತೆ ತಲೆ ಎತ್ತುತ್ತಿವೆ. ಇದರಿಂದ ಜೋಪಾನ. 2025-26ನೇ ಶೈಕ್ಷಣಿಕ ಸಾಲಲ್ಲೂ ಕೂಡ ಹಲವಾರು ಅನಧಿಕೃತವಾದಂತಹ ಪೂರ್ವ ಪ್ರಾಥಮಿಕ ಶಾಲೆಗಳು ರಾಮನಗರ ಜಿಲ್ಲಾದ್ಯಂತ ಓಪನ್ ಆಗಿದ್ದು ಈಗ ದಾಖಲಾತಿಗಳು ಕೂಡ ಪ್ರಾರಂಭ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ 15ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿದೆ ಅಂತ ಹೇಳಿದ್ರೆ ಕೆಲವನ್ನ ಪಟ್ಟಿಯನ್ನು ಸಹ ಮಾಡಿದ್ದಾರೆ. ಸಪ್ತಋಷಿ ಸಂಸ್ಕಾರ್ ಕಿಡ್ಸ್ ಕೆಂಪೇಗೌಡ ಬಡಾವಣೆ ಚನ್ನಪಟ್ಟಣ, ಕಿಂಡರ್ ಜಾಯ್ ಫ್ರೀ ಸ್ಕೂಲ್ ಟಿಪ್ಪು ನಗರ ಇದು ಸಹ ಚನ್ನಪಟ್ಟಣ, ಲಿಲ್ ಬನ್ನಿಸ್ ಮಾಂಟೆಸರಿ 5ನೇ ಕ್ರಾಸ್ ಕನಕನಗರ 700 ರಸ್ತೆ ಚನ್ನಪಟ್ಟಣ, ವಿಸ್ಡಮ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 4ನೇ ಕ್ರಾಸು ಕುವೆಂಪು ನಗರ ಚನ್ನಪಟ್ಟಣ, ಯೂರೋ ಕಿಡ್ಸ್ ಕುವೆಂಪು ನಗರ ಚನ್ನಪಟ್ಟಣ, ಎಡು ಚಾಂಪ್ಸ್ ಚನ್ನಪಟ್ಟಣ ಟೌನ್, ಜೀನಿಯಸ್ ಇಂಟರ್ನ್ಯಾಷನಲ್ ಮಾಂಟೆಸರಿ ಕೋಟೆ ಬೀದಿ ಚನ್ನಪಟ್ಟಣ, ಬ್ರೈಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕನಕನಗರ 4ನೇ ಕ್ರಾಸು 700 ರಸ್ತೆ ಚನ್ನಪ್ಪಸ್ವಾಮಿ ಮಠ ಚನ್ನಪಟ್ಟಣ ಹಾಗೂ ಕಿಡ್ಸ್ ಕ್ಯೂಬ್ ಇಂಟರ್ನ್ಯಾಷನಲ್ ಕರ್ನಾಟಕ ಬ್ಯಾಂಕ್ ಹತ್ತಿರ ಹಾರೋಹಳ್ಳಿ ಕನಕಪುರ. ಈ ಶಾಲೆ 2ನೇ ಅಂತಸ್ತಿನಲ್ಲಿ ಪೂರ್ವ ಪ್ರಾಥಮಿಕ ನಡೆಯುತ್ತಿದ್ದು ಈ ಅನಧಿಕೃತ ಶಾಲೆಗೆ ಕೂಡಲೇ ಕ್ರಮ ವಹಿಸತಕ್ಕದ್ದು. ಜೊತೆಗೆ ಇನ್ನೂ ಅನೇಕ ಶಾಲೆಗಳು ಶಾರ್ಟ್ಸ್ ನಂಬರ್ ಇಲ್ಲದೆ ಅನಧಿಕೃತವಾಗಿ ಶಾಲೆಗಳನ್ನು ನಡೆಸುತ್ತಿದ್ದು 2025-26ರ ದಾಖಲಾತಿಗಳನ್ನು ಪ್ರಾರಂಭಿಸಿರುತ್ತಾರೆ. ಈ ಕೂಡಲೇ ಅನಧಿಕೃತ ಶಾಲೆಗಳನ್ನು ಪ್ರಾಮಾಣಿಕವಾಗಿ ಸಮಾಜಮುಖಿಯಾಗಿ ಈ ಶಾಲೆಗಳ ದಾಖಲಾತಿಯನ್ನು ತಡೆದು ಇಂತಹ ಶಾಲೆಗಳನ್ನು ಮುಚ್ಚಿಸಬೇಕು ಎಂದು ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಒಂದು ಮಾಹಿತಿನ ಪಡೆಯೋದಕ್ಕೆ ಸ್ಯಾಟ್ಸ್ ಅನ್ನುವಂತಹ ಒಂದು ವ್ಯವಸ್ಥೆ ಇರ್ತದೆ. ಸ್ಯಾಟ್ಸ್ ನಲ್ಲಿ ಅಂಕಿಅಂಶದ ಒಂದು ಕೊರತೆ ಉಂಟಾಗ್ತಾ ಇದೆ. ಹಾಗೇನೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಒಂದು ದಾಖಲಾತಿಗಳು ಸಿಗದ್ರಲ್ಲಿ ಸಮಸ್ಯೆ ಆಗ್ತಾ ಇದೆ. ರಾಮನಗರ ಜಿಲ್ಲಾದ್ಯಂತ ಖಾಸಗಿ ಶಾಲೆಗಳು ಅನಧಿಕೃತವಾಗಿ ತಲೆ ಎತ್ತಿವೆ ಮತ್ತೆ ತಲೆ ಎತ್ತುತ್ತಿವೆ. ಇದರಿಂದ ಜೋಪಾನ ಎಂದು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡುವುದರ ಜೊತೆಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನವಿಯನ್ನ ಉಸ್ಮಾರ್ಡ್ ಅಂದರೆ ಅನುದಾನ ರಹಿತ ಖಾಸಗಿ ಶಾಲೆಗಳ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಇದೊಂದು ಮಹತ್ವವಾದ ವಿಚಾರ. ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿಯನ್ನ ಮಾಡುವುದನ್ನ ಬಿಟ್ಟು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು, ಅವರಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು ಎಂಬ ಜಿಜ್ಞಾಸೆಯಲ್ಲಿ ತನ್ನ ದುಡಿಮೆಯನ್ನೆಲ್ಲ ನನ್ನ ಮಗ ನನ್ನಂತ ಆಗ್ಬಾರ್ದು ಅಂದ್ರೆ ಎಲ್ಲೋ ಬೆಳ್ಳನಿಗೆ ಜನ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಇರುವಂತವ್ರು ತುಂಬಾನೇ ಕಡಿಮೆ. ಇನ್ ಮಿಕ್ಕುಳಿದಂತವ್ರು ಕೂಲಿ ನಾಲಿ ಮಾಡಿ ಒಂದಲ್ಲ ಒಂದ್ ರೀತಿ ಬಿಸ್ನೆಸ್ ಮಾಡಿ ಸಾಕುವಂತದ್ದು, ಮಕ್ಕಳನ್ನು ಬೆಳೆಸುವಂತದ್ದು. ಆ ನಿಟ್ಟಿನಲ್ಲಿ ಅವರ ಕಾಳಜಿ ತುಂಬಾ ಮನಮುಟ್ಟುವಂತಿದೆ, ಇಷ್ಟ ಆಗಿದೆ, ಸತ್ಯವೂ ಹೌದು. ಆದ್ರೆ ಅವರ ಆರೋಪ ಏನಂದ್ರೆ 2024 ಮತ್ತು 25ನೇ ಸಾಲಿಗೆ ಸಂಬಂಧಪಟ್ಟಂತೆ ಅನಧಿಕೃತ ಶಾಲೆಗಳು ಈಗಾಗಲೇ ಆರಂಭವಾಗಿವೆ. ಸೊ ಈ ಹಿಂದೆಯೂ ಸಹ ಅನಧಿಕೃತ ಶಾಲೆಗಳು ಇದ್ದವು. ಅವುಗಳಿಗೂ ಸಹ ನಾವು ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ರೆ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ. ಅನಧಿಕೃತ ಖಾಸಗಿ ಶಾಲೆಗಳ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ರಾಮನಗರ ಜಿಲ್ಲಾ ಖಾಸಗಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷರಾದಂತಹ ಪ್ರದೀಪ್ ಹಾಗೂ ಹಲವಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಹಲವಾರು ವರ್ಷಗಳಿಂದ ದಶಕಗಳಿಂದನೂ ಕೂಡ ಲಿಖಿತವಾದಂತಹ ಒಂದು ದೂರನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನೀಡ್ತಾ ಬರ್ತಾ ಇದ್ದೇವೆ. ಆದ್ರೂ ಕೂಡ ಪ್ರತಿ ವರ್ಷ ಈ ಅನಧಿಕೃತ ಶಾಲೆ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಹೇಗಿದೆ ಹಾಗೇನೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಅನಧಿಕೃತ ಶಾಲೆಗಳು, ಅದರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು, ಪ್ರಾಥಮಿಕ ಶಾಲೆಗಳು ಮತ್ತೆ ಕೆಲವು ಪ್ರೌಢಶಾಲೆಗಳನ್ನು ಕೂಡ ಒಳಗೊಂಡಿವೆ. ಈ ಒಂದು 2025-26ನೇ ಶೈಕ್ಷಣಿಕ ಸಾಲಲ್ಲೂ ಕೂಡ ಹಲವಾರು ಅನಧಿಕೃತವಾದಂತಹ ಪೂರ್ವ ಪ್ರಾಥಮಿಕ ಶಾಲೆಗಳು ರಾಮನಗರ ಜಿಲ್ಲಾದ್ಯಂತ ಓಪನ್ ಆಗಿದ್ದು ಈಗ ದಾಖಲಾತಿಗಳು ಕೂಡ ಪ್ರಾರಂಭ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ರಾಮನಗರಕ್ಕೆ, ಕನಕಪುರ ಮತ್ತೆ ಚನ್ನಪಟ್ಟಣ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನ ನೀಡಿರ್ತೇವೆ. ಇಂತಹ ಒಂದು ಅನಧಿಕೃತವಾಗಿ ನಡೀತಿರುವಂತಹ ಒಂದು ಶಾಲೆಯನ್ನ ತಾವು ಆ ದಾಖಲಾತಿನ ನಿಲ್ಲಿಸಬೇಕು. ನಂತರ ಅಂತಹ ಒಂದು ಶಾಲೆಗಳನ್ನ ತಾವು ಮುಚ್ಚಿಸಬೇಕು. ಅಧಿಕೃತವಾಗಿ ಇಲಾಖೆಯ ನಿಯಮಾನುಸಾರ ಕಾನೂನುಬದ್ಧವಾಗಿ ನಡೀತಿರುವಂತಹ ಒಂದು ಶಾಲೆಗಳಿಗೆ ನೀವು ಪೂರಕವಾದಂತಹ ಒಂದು ವಾತಾವರಣವನ್ನ ನಿರ್ಮಿಸಿಕೊಡಬೇಕು. ಈ ಅನಧಿಕೃತ ಶಾಲೆಗಳಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಾಗೆ ಪೋಷಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ಮೋಸ ಆಗ್ತಾ ಇದೆ ಮತ್ತೆ ಅನ್ಯಾಯ ಆಗ್ತಾ ಇದೆ. ಇವರ ಆರೋಪ ಏನಪ್ಪಾ ಅಂದ್ರೆ ರಾಮನಗರ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಈ ರೀತಿಯ ಶಾಲೆಗಳಿದೆ. ಫಾರ್ ಎಕ್ಸಾಂಪಲ್, ಅನಧಿಕೃತ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೆ. ಸೇರಿಸಿದ ನಂತರ ಅದು ಅನಧಿಕೃತವಾಗಿರ್ತದೆ, ಯಾವುದೇ ರೀತಿಯಾದ ದಾಖಲೆಗಳಿರುವುದಿಲ್ಲ. 2 ವರ್ಷ 3 ವರ್ಷ ಆದ್ಮೇಲೆ ಪೇರೆಂಟ್ಸ್ ಬೇರೆ ಶಾಲೆಗೆ ಸೇರಿಸಬೇಕು ಅಂತ ಅಂದ್ರೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ ಈ ತರ ಬಂದಾಗ ನಾವು ಸೇರಿಸ್ಕೊಳಕ್ ಆಗಲ್ಲ. ಮತ್ತೆ ನಾವು 1ನೇ ತರಗತಿಯಿಂದ ಸೇರಿಸಬೇಕಾಗುತ್ತೆ.
ಹಾಗಾಗಿ ಅನಧಿಕೃತ ಶಾಲೆಗಳ ಬಗ್ಗೆ ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು ಕ್ರಮ ವಹಿಸಬೇಕು. ಸರ್ಕಾರ ಇದಕ್ಕೆ ಒಂದು ಇತಿಶ್ರೀಯನ್ನು ಹಾಡಬೇಕು ಅನ್ನುವಂಥದ್ದು ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ಸೊ ಈ ಅನಧಿಕೃತ ಶಾಲೆಗಳು ಏನು ಪ್ರಾರಂಭ ಆಗಿದೆ, ಅದರಿಂದ ನಮ್ಮ ಶಿಕ್ಷಣ ಇಲಾಖೆಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಒಂದು ಮಾಹಿತಿನ ಪಡೆಯೋದಕ್ಕೆ ಸ್ಯಾಟ್ಸ್ ಅನ್ನುವಂತಹ ಒಂದು ವ್ಯವಸ್ಥೆ ಇರ್ತದೆ. ಸ್ಯಾಟ್ಸ್ ನಲ್ಲಿ ಅಂಕಿಅಂಶದ ಒಂದು ಕೊರತೆ ಉಂಟಾಗ್ತಾ ಇದೆ. ಹಾಗೇನೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಒಂದು ದಾಖಲಾತಿಗಳು ಸಿಗದ್ರಲ್ಲಿ ಸಮಸ್ಯೆ ಆಗ್ತಾ ಇದೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಯುಡೈಸ್ ಪ್ಲಸ್ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಪ್ರತಿಯೊಂದು ಮಗುಗೂ ಕೂಡ ಹೇಗೆ ನಮಗೆ ಒಬ್ಬ ಸಿಟಿಸನ್ಶಿಪ್ಗೆ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ನಂಬರ್ ಬರ್ತದೆ, ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಸ್ಯಾಟ್ಸ್ ಅನ್ನೋ ಒಂದು ನಂಬರ್ ಬರ್ತದೆ. ಹಾಗೆ ಕೇಂದ್ರ ಸರ್ಕಾರದಿಂದ ಯುಡೈಸ್ ಅನ್ನುವಂತಹ ಒಂದು 10 ನಂಬರ್ ಅನ್ನುವಂಥದ್ದು ಬರ್ತದೆ. ಈ ಅನಧಿಕೃತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಮಕ್ಕಳುಗಳು ರಾಜ್ಯ ಸರ್ಕಾರದ ಸ್ಯಾಟ್ಸ್ಗೂ ಕೂಡ ಸಿಗೋದಿಲ್ಲ, ಹಾಗೆ ಕೇಂದ್ರ ಸರ್ಕಾರದ ಯುಡೈಸ್ ಪ್ಲಸ್ ಪ್ಯಾನ್ ನಂಬರ್ಗೂ ಕೂಡ ಸಿಗುವುದಿಲ್ಲ. ಸೊ ಇವರು ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಅಂಕಿ ಅಂಶದಿಂದನೇ ಕೂಡ ಹೊರ ಉಳಿತಿದ್ದಾರೆ. ಹಾಗಾಗಿ ಇಂತಹ ಒಂದು ಘೋರ ಅನ್ಯಾಯ ನಡೆಯೋದಕ್ಕೆ ಎಲ್ಲೋ ಒಂದು ಕಡೆ ಇಲಾಖೆ ಇನ್ನೂ ಜಾಗೃತಗೊಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇದು ಹಲವಾರು ವರ್ಷದ ಪ್ರಯತ್ನ ಆದ್ರೂ ಕೂಡ ಇದರಲ್ಲಿ ಸಫಲತೆ ಕಾಣದೇ ಇರುವಂತದ್ದು ಒಂದು ದುರದೃಷ್ಟಕರವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇದನ್ನ ಸಾರ್ವಜನಿಕವಾಗಿ ಇದಕ್ಕೆ ಗಮನ ಹರಿಸಬೇಕು. ಇಲಾಖೆಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಒತ್ತಡ ಬೀಳಬೇಕು. ಇಡೀ ಇಲಾಖೆ ಮತ್ತೆ ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನ ಪತ್ರಿಕಾ ಪ್ರಕಟಣೆಯನ್ನ ಕರೆದು ತಮಗೆ ನಮ್ಮ ಮುಖಾಂತರ ಈ ವಿಚಾರವನ್ನ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಒಂದಷ್ಟು ಪಟ್ಟಿಯನ್ನು ಸಹ ಅವರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಜಿಲ್ಲೆಯಲ್ಲಿ 15ಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿದೆ ಅಂತ ಹೇಳಿದ್ರೆ ಕೆಲವನ್ನ ಪಟ್ಟಿಯನ್ನು ಸಹ ಮಾಡಿದ್ದಾರೆ. ಸಪ್ತಋಷಿ ಸಂಸ್ಕಾರ ಕಿಡ್ಸ್ ಕೆಂಪೇಗೌಡ ಬಡಾವಣೆ ಚನ್ನಪಟ್ಟಣ, ಕಿಂಡರ್ ಜಾಯ್ ಫ್ರೀ ಸ್ಕೂಲ್ ಟಿಪ್ಪು ನಗರ ಇದು ಸಹ ಚನ್ನಪಟ್ಟಣ, ಲಿಲ್ ಬನ್ನಿಸ್ ಮಾಂಟೆಸರಿ 5ನೇ ಕ್ರಾಸ್ ಕನಕನಗರ ಸಾತ್ನೂರು ರಸ್ತೆ ಚನ್ನಪಟ್ಟಣ, ವಿಸ್ಡಮ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 4ನೇ ಕ್ರಾಸು ಕುವೆಂಪು ನಗರ ಚನ್ನಪಟ್ಟಣ, ಯೂರೋ ಕಿಡ್ಸ್ ಕುವೆಂಪು ನಗರ ಚನ್ನಪಟ್ಟಣ, ಎಡು ಚಾಂಪ್ಸ್ ಚನ್ನಪಟ್ಟಣ ಟೌನ್, ಜೀನಿಯಸ್ ಇಂಟರ್ನ್ಯಾಷನಲ್ ಮಾಂಟೆಸರಿ ಕೋಟೆ ಬಿದಿ ಚನ್ನಪಟ್ಟಣ, ಬ್ರೈಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕನಕನಗರ 4ನೇ ಕ್ರಾಸು ಸಾತ್ನೂರು ರಸ್ತೆ ಚನ್ನಪ್ಪಸ್ವಾಮಿ ಮಠ ಚನ್ನಪಟ್ಟಣ, ಹಾಗೂ ಕಿಡ್ಸ್ ಕ್ಯೂಬ್ ಇಂಟರ್ನ್ಯಾಷನಲ್ ಕರ್ನಾಟಕ ಬ್ಯಾಂಕ್ ಹತ್ತಿರ ಹಾರೋಹಳ್ಳಿ ಕನಕಪುರ. ಈ ಶಾಲೆ 2ನೇ ಅಂತಸ್ತಿನಲ್ಲಿ ಪೂರ್ವ ಪ್ರಾಥಮಿಕ ನಡೆಯುತ್ತಿದ್ದು ಈ ಅನಧಿಕೃತ ಶಾಲೆಗೆ ಕೂಡಲೇ ಕ್ರಮ ವಹಿಸತಕ್ಕದ್ದು. ಜೊತೆಗೆ ಇನ್ನೂ ಅನೇಕ ಶಾಲೆಗಳು ಸ್ಯಾಟ್ಸ್ ನಂಬರ್ ಇಲ್ಲದೆ ಅನಧಿಕೃತವಾಗಿ ಶಾಲೆಗಳನ್ನು ನಡೆಸುತ್ತಿದ್ದು 2025-26 ದಾಖಲಾತಿಗಳನ್ನು ಪ್ರಾರಂಭಿಸಿರುತ್ತಾರೆ. ಈ ಕೂಡಲೇ ಅನಧಿಕೃತ ಶಾಲೆಗಳನ್ನು ಪ್ರಾಮಾಣಿಕವಾಗಿ ಸಮಾಜಮುಖಿಯಾಗಿ ಈ ಶಾಲೆಗಳ ದಾಖಲಾತಿಯನ್ನು ತಡೆದು ಇಂತಹ ಶಾಲೆಗಳನ್ನು ಮುಚ್ಚಿಸಬೇಕು ಎಂದು ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕಿಂಡರ್ ಜಾಯ್ ಅದು ಚನ್ನಪಟ್ಟಣ ಟಿಪ್ಪು ನಗರ, ಲಾಲ್ ಬಿನ್ಸ್ ಮಾಂಟೆಸರಿ ಅದು ಕೂಡ ಸಾತ್ನೂರ್ ಚನ್ನಪಟ್ಟಣ, ವಿಸ್ಡಮ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅದು ಕೂಡ ಚನ್ನಪಟ್ಟಣದಲ್ಲಿರುವಂತದ್ದು, ಯೂರೋ ಕಿಡ್ಸ್ ಒಂದಿದೆ, ಜೀನಿಯಸ್ ಇಂಟರ್ನ್ಯಾಷನಲ್ ಒಂದಿದೆ, ರೈಟ್ ಇಂಟರ್ನ್ಯಾಷನಲ್ ಇದೆ. ಅದಲ್ಲದೆ ಕೆಲವು ಪೂರ್ವ ಪ್ರಾಥಮಿಕಕ್ಕೆ ಅನುಮತಿನ ಪಡ್ಕೊಂಡಿದ್ದಾರೆ, ಬಟ್ ಅವರು ಪ್ರಾಥಮಿಕ ಶಾಲೆ ನಡೆಸ್ತಿದ್ದಾರೆ. ಅಂದ್ರೆ LKG, ಪ್ರಿ LKG, LKG, UKGಗೆ ಅನುಮತಿ ಪಡೆದಿದ್ದಾರೆ. ಅವರು 1st, 2nd, 3rd, 4thಗೆ ದಾಖಲಾತಿ ಮಾಡ್ಕೊಂಡಿದ್ದಾರೆ. ಸೊ ಆ ಮಕ್ಕಳುಗಳನ್ನ ಯಾವುದೋ ಅಧಿಕೃತವಾದಂತಹ ಬೇರೆ ತಾಲೂಕು, ಬೇರೆ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗೆ ಟ್ಯಾಗ್ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಸ್ಯಾಟ್ಸ್ ನಂಬರ್ ತಗೊಂಡು ಇವರು ಪ್ರಾಥಮಿಕ ಶಾಲೆನ ನಡೆಸುವಂತದ್ದನ್ನು ಕೂಡ ನಮಗೆ ಕಂಡು ಬಂದಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗಳು ಬೇರೆ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗಳಿಗೆ ಹೋಗಿ ಟ್ಯಾಗ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಅಧಿಕಾರಿಗಳಿಗೆ ನಾವು ಅಧಿಕೃತವಾಗಿ ದೂರನ್ನ ನೀಡಿದ್ರು ಸಹ ಎಲ್ಲೋ ಒಂದ್ ಕಡೆ ರಾಜಕೀಯದ ಒತ್ತಡ ಇದೆ, ರಾಜಕೀಯ ನಾಯಕರ ಒತ್ತಡ ಇದೆ, ಹಾಗಾಗಿ ನಾವು ಸುಮ್ಮನಿದ್ದೀವಿ ಅಂತ ಹೇಳುವಂತದ್ದನ್ನು ಸಹ ಅಧ್ಯಕ್ಷ ಉಲ್ಲೇಖ ಮಾಡ್ತಾರಲ್ಲಿ. ಹಾಗೆ ಅಧಿಕಾರಿಗಳು ಅನಧಿಕೃತ ಶಾಲೆಗಳ ಪರವಾಗಿದ್ದಾರಾ? ಶಿಕ್ಷಣಾಧಿಕಾರಿಗಳು ಬಿಡಿ, BEO ಇಲ್ಲ ಸರ್ ನಾವು ಬೈಟ್ ಕೊಡಕ್ಕಾಗಲ್ಲ, ನಾವು ಮಾತಾಡಕ್ಕಾಗಲ್ಲ ಸರ್, ನೀವು ಸರ್ಕಾರವನ್ನ ಕೇಳಿ ಅಂತ ಹೇಳ್ತಾರೆ. ಆದ್ರೆ ನಾವು ಅಧಿಕೃತವಾಗಿ ರಾಮನಗರ ಜಿಲ್ಲಾ DDPU ಬಸವರಾಜೇಗೌಡರನ್ನ ಕರೆಯ ಮೂಲಕ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ ನೀವು ಸರ್ಕಾರನ ಕೇಳಿ, ನಾನು ಬೈಟ್ ಕೊಡಕ್ ಬರಲ್ಲ. ಸೊ ಏನು ಬಸವರಾಜೇಗೌಡ್ರ ಇದು? ಇವ್ರು ಕ್ಲಾಸ್ 1 ಆಫೀಸರ್, ಇಡೀ ಜಿಲ್ಲೆಗೆ DDPU ಆಗಿರುವಂತವ್ರು, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಯಾಕೆ ನೀವು ಆಯ್ತು ನೀವು ಕೊಡಕ್ಕಾಗಲ್ಲ ಅಲ್ವಾ? ವರದಿಯನ್ನಾದ್ರೂ ಸಹ ತಮ್ಮ ಮೇಲಾಧಿಕಾರಿಗಳಿಗೆ ನೀಡಿದ್ದೀರಾ? ಅದನ್ನ ಪ್ರತಿ ಕೊಡಿ. ನಾನು ಕೇಳಿದಿಷ್ಟೇ ನಿಮ್ಮನ್ನ, ಸರ್ ಹೋಗ್ಲಿ ಅನಧಿಕೃತ ಶಾಲೆಗಳು ಇದ್ದಾವೆ ಅನ್ನೋದಕ್ಕೆ ಪಟ್ಟಿ ಕೊಡಿ, ಜೂನ್ದಲ್ಲಿ ಕೊಡ್ತೀವ್ರಿ,
ಅಂದ್ರೆ ಅಷ್ಟೊತ್ತಿಗೆ ಮಕ್ಕಳು ದಾಖಲಾಗಿರ್ತಾರೆ. ದಾಖಲಾತಿ ಮಾಡ್ಕೊಂಡ ನಂತರ ಏನ್ ಕೊಡ್ತೀವಿ ಅಂತ ಕೇಳಿದ್ರೆ ಅಧಿಕೃತ ಪಟ್ಟಿಯನ್ನ ಕೊಡ್ತೀವಿ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಯಾವ ಶಾಲೆ ಅಧಿಕೃತ ಅಂತ ಅಷ್ಟೇ ಕೊಡ್ತೀವಿ, ಅನಧಿಕೃತ ನಮ್ಮ ಹತ್ರ ಇಲ್ಲ ಅಂತ ಅಂದಂಗಾಯ್ತು. ಅದೇ ಅನಧಿಕೃತ ಮತ್ತೆ ಗೊತ್ತಾಗೋದು ಹೇಗೆ? ಅನಧಿಕೃತ ಶಾಲೆಗಳ ವಿಚಾರಕ್ಕೆ ಬಂತಂತಂದ್ರೆ ನಾವು ನೋಟಿಸ್ ಕೊಟ್ಟಿದೀವಿ ಅಂತಾರೆ. ನೋಟಿಸ್ ಕೊಟ್ಟದ ನಂತರ ಏನಾಗ್ತದೆ ಅಂತಂದ್ರೆ ಫೈಲಲ್ಲಿ ಇರುತ್ತೆ, ಶಾಲೆ ನಡೆಯೋದಕ್ಕೆ ಹಿಂಬದಿಯಿಂದ ಪ್ರೋತ್ಸಾಹ ಇರುತ್ತೆ. ಇದು ನಾನು ಬರೀ ನಮ್ಮ ರಾಮನಗರ ಜಿಲ್ಲೆದು ಅಥವಾ ತಾಲೂಕು ಅಂತ ಹೇಳ್ತಾ ಇಲ್ಲ, ರಾಜ್ಯಾದ್ಯಂತ ಇರುವಂತಹ ಒಂದು ವ್ಯವಸ್ಥೆ ಏನಾಗಿದೆ, ಆ ನೋಟಿಸ್ ಕೊಡುವಂತದ್ದು ಜಸ್ಟ್ ನೆಪ ಮಾತ್ರಕ್ಕೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾದ್ಮೇಲಿಂದ ನೋಟಿಸ್ ಅನ್ನು ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ. ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ಆ ಒಂದು ಆಡಳಿತ ಮಂಡಳಿಗೆ ತಿಳಿಸ್ತಾರೆ, ರಿಜಿಸ್ಟರ್ ಪೋಸ್ಟ್ ನೀವು ತಗೊಳ್ಬೇಡಿ, ನೀವು ಬೀಗ ಹಾಕಿದೆ ಲಾಕ್ ಅಂತ ಅನ್ಬಿಟ್ಟಿದ್ದಾನೆ, ವಾಪಸ್ ಕಳಿಸಿ ಅಂತ ಅನ್ಬಿಟ್ಟಿದ್ದಾನೆ. ಆಮೇಲಿಂದ ವಿಸಿಟ್ ಮಾಡಿದ್ದಾನೆ, ನಾವು ಬೀಗ ಹಾಕ್ಸೋದಕ್ಕೆ ಅಂತ ಶಾಲೆಗಳ ಹತ್ರ ಹೋಗ್ತೀವಿ ಅಂತ ಹೇಳ್ತಾರೆ. ಮುಂಚಿತವಾಗೇನೆ ಆ ಒಂದು ಸಂಸ್ಥೆಯವ್ರಿಗೆ ತಿಳಿಸಿರ್ತಾರೆ, ನಾವ್ ಇಂಥ ದಿನ ಬರ್ತಾ ಇದೀವಿ, ನೀವು ಬೀಗ ಹಾಕೊಂಡು ಹೋಗಿ ಅಂತ ಅನ್ಬಿಟ್ಟಿದ್ದಾನೆ. ಸೊ ಅವತ್ತು ಅವ್ರು ಹೋದಾಗ ಫೋಟೋ ತಗೊಂಡು ಬರ್ತಾರೆ. ನಾವು ಹೋದಾಗ ಅಲ್ಲಿ ಶಾಲೆನೇ ಇರಲಿಲ್ಲ, ನಾವು ವರ್ಕಿಂಗ್ ಡೇ ಹೋಗಿದ್ದೋ, ವರ್ಕಿಂಗ್ ಡೇ ಅಲ್ಲಿ ಶಾಲೆನೇ ಹೋಗಿರ್ಲಿಲ್ಲ, ಬೀಗ ಹಾಕಿತ್ತು ಅಂತ ಅನ್ಬಿಟ್ಟು ಫೋಟೋ ತಗೊಂಡು ಸ್ಥಳೀಯವಾಗಿ ಇಬ್ರದ್ದು ಸಿಗ್ನೇಚರ್ ತಗೊಂಡು ಬರ್ತಾರೆ. ಇವರು ಪ್ರತಿಯೊಂದು ಶಾಲೆಯಲ್ಲಿ ಹೊರಡಿಸುವಂತ ಪತ್ರವನ್ನು ಹಿಡ್ಕೊಂಡು ಶಾಲೆಗಳನ್ನ ಹುಡುಕ್ಬೇಕಾಗುತ್ತೆ ಪೇರೆಂಟ್ಸ್. ಇವತ್ತಿನ ಜಂಜಾಟದಲ್ಲಿ ಮಕ್ಕಳನ್ನ ಓದಿಸುವ ಸಲುವಾಗಿ ಇಷ್ಟೆಲ್ಲ ಕಷ್ಟವನ್ನ ಪಡಬೇಕಾಗಿದೆ. ಹಾಗಾಗಿ ತಕ್ಷಣ ಜಿಲ್ಲೆಗೆ ಸಂಬಂಧಪಟ್ಟಂತೆ DDPU ಬಸವರಾಜೇಗೌಡರು ಇರ್ಬೋದು, ರಾಮನಗರ ಜಿಲ್ಲೆಯಾದ್ಯಂತ ಎಲ್ಲಾ BUಗಳು ಇರ್ಬೋದು, ತಾಲೂಕಿನ BUಗಳು, ಇವರೆಲ್ಲರೂ ತಕ್ಷಣ ಕ್ರಮವನ್ನು ಕೈಗೊಂಡು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ಇವರು ಮಾತಾಡ್ತಾ ಹೇಳ್ತಾರೆ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದ ಅಗತ್ಯ ಅನುಮತಿಗಳು ಏನಿದೆಯೋ ಅವನು ಯಾವೊಂದು ಸಹ ಇವರು ಪಾಲಿಸ್ತಾ ಇಲ್ಲ. ಅಂದ್ರೆ ಅನಧಿಕೃತ ಶಾಲೆಗಳು ಪಾಲಿಸ್ತಾ ಇಲ್ಲ. ಅನಧಿಕೃತ ಶಾಲೆಗಳು ಭೂಮಿ, ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡದ ಸ್ಥಿರತೆಯ ಅಗತ್ಯತೆಗಳನ್ನು ಪೂರೈಸಿಲ್ಲ. 2018 ನಂತರ ಪ್ರಾರಂಭವಾದ ಹೊಸ ಶಾಲೆಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ, ಆದ್ರೆ ಯಾರು ಪಾಲಿಸ್ತಾ ಇಲ್ಲ. ಸೊ ಪತ್ರಕರ್ತರಿಂದಲೂ ಸಹ ಹಲವಾರು ಪ್ರಶ್ನೆಗಳು ಅಲ್ಲಿ ಉದ್ಭವ ಆದೋ, ಅವರನ್ನ ಪ್ರಶ್ನೆಗಳ ನಡುವೆ ಸಿಲುಕಿಸಲಾಯಿತು. ನೀವು ಎಲ್ಲರೂ ರಾಜ್ಯ ಪಠ್ಯ ಪುಸ್ತಕ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಾ. RTE ಬಗ್ಗೆ ಏನು ನಿಮ್ಮ ಹತ್ರ ಮಾಹಿತಿ ಇದೆ? ಸೊ ನೀವೆಲ್ಲರೂ ಸರಿಯಾಗಿದ್ದಾರೆ ಎಂಬ ಮಾಹಿತಿಗಳನ್ನು, ಅದರ ಪ್ರಶ್ನೆಗಳನ್ನು ಸಹ ಅಲ್ಲಿನ ಮುಖ್ಯಸ್ಥರಿಗೆ, ಶಾಲಾ ಸಂಸ್ಥಾಪಕರಿಗೆ ಕೇಳಲಾಯಿತು. ಎಲ್ಲ ಒಂದ್ ಕಡೆ ಗೊಂದಲವೂ ಸಹ ಆರಂಭ ಆಯ್ತು. ಅಂದ್ರೆ ಇಲ್ಲ, ಮ್ಯಾಕ್ಸಿಮಮ್ ಮಾಡಿದೀವಿ, ರಾಜ್ಯ ಪಠ್ಯ ಪುಸ್ತಕವನ್ನೇ ಮಾಡ್ತೀವಿ ಅನ್ನುವಂಥದ್ದೆಲ್ಲ ಆಗಿದೆ. ಒಟ್ಟಾರೆ ಖಾಸಗಿ ಶಾಲೆ, ಅದರಲ್ಲೂ ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡದೆ ಸಂಪೂರ್ಣವಾಗಿ ಶಾಲಾ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತ ಎಲ್ಲಾ BUಗಳು, ಅವರ ಕೆಳಗಿನ ಅಧಿಕಾರಿಗಳು, ECOಗಳು, ಇನ್ನಿತರ ಅಧಿಕಾರಿಗಳು, ಜಿಲ್ಲೆಗೆ ಸಂಬಂಧಪಟ್ಟಂತ DDPU ಎಲ್ಲರೂ ಅಧಿಕೃತವಾಗಿ ಹೊಣೆ ಆಗ್ತಾರೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ, ತಮ್ಮ ಮಕ್ಕಳು ಎಂದು ಭಾವಿಸಿ ಈ ಮಕ್ಕಳ ಉದ್ಧಾರಕ್ಕಾಗಿ, ಭವಿಷ್ಯಕ್ಕಾಗಿ, ರಾಷ್ಟ್ರದ ಪ್ರಜೆಯನ್ನಾಗಿ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಎಲ್ಲೋ ಒಂದ್ ಕಡೆ ಖಾಸಗಿ ಶಾಲೆಗಳು ನಾಯಿ ಕೊಡೆಯಂತೆ ತಲೆಗೆ ಎತ್ತುತ್ತಾ ಇದೆ. ಶಿಕ್ಷಣ, ಅಲ್ಲೂ ಖಾಸಗಿ ಶಿಕ್ಷಣ ಎಂದಾಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಅಧಿಕಾರಿಗಳು ಮತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಚೆಲ್ಲಾಟವಾಡ್ತಾ ಇದೆಯಾ ಮಕ್ಕಳ ಭವಿಷ್ಯದಲ್ಲಿ ಎನ್ನುವಂಥದ್ದು ಪೋಷಕರನ್ನ ಕಾಡ್ತಾ ಇದೆ. ಸೊ ನಮ್ಮನ್ನು ಕಾಡ್ತಾ ಇದೆ. ಅಧಿಕಾರಿಗಳು ಒಳ್ಳೊಳ್ಳೆ ಜಾಗದಲ್ಲಿ ತಮ್ಮ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಗೂ ಈ ಶಿಕ್ಷಣ ಅಂತ ಬಂದಾಗ ನೀವು ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಪ್ರತಿ ಮಗುವಿಗೆ ಶಿಕ್ಷಣ ಬಹಳ ಮುಖ್ಯ. ಇಂದಿನ ಕಾಲದಲ್ಲಿ ಶಿಕ್ಷಣ ಎಷ್ಟು ದುಬಾರಿ ಆಗ್ತಿದೆ ಅಂದ್ರೆ ಬೇಡವೇನೋ ಅನ್ನೋ ಮಟ್ಟಿಗೆ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರದ ಅಧಿಕಾರಿಗಳು, ವಿಶೇಷವಾಗಿ ಶಿಕ್ಷಣಾಧಿಕಾರಿಗಳು ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸಹ ನಾವು ಆಗ್ರಹಿಸುತ್ತೇವೆ. ಇದನ್ನ ಸಾರ್ವಜನಿಕರಿಗೆ ಸೂಕ್ಷ್ಮವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿಯನ್ನು ನೀಡಿ, ಅನಧಿಕೃತ ಶಾಲೆಗಳು ಯಾವುದಿದೆ ಅದರ ದಾಖಲೆಗಳನ್ನು ಪರಿಶೀಲಿಸಿ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇದರಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಒತ್ತಾಯಿಸುತ್ತದೆ. ಮತ್ತೊಮ್ಮೆ ಮತ್ತೊಂದು ಸುದ್ದಿಯ ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.